ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ರೈತರಿಗೆ ಮತ್ತು ಬಡ ಹುಡುಗರಿಗೆ ಅವರ ಒಂದು ಮನೆತನ ಮಾಡಲಿಕ್ಕೆ, ಈ ಒಂದು ಸಂತಾನ ಅಭಿವೃದ್ಧಿ ಆಗಲಿಕ್ಕೆ ಕನ್ಯಾಗಳು ಸಿಗ್ತಾ ಇಲ್ಲ, ಕನ್ಯಾಗಳಿಗೆ ಸರಿಯಾದ ವರ ಸಿಗ್ತಾ ಇಲ್ಲ. ಸಿಕ್ಕ ಮದುವೆ ಆದರೂ ಕೂಡ ಅವೆಲ್ಲ ಡಿಸ್ಪ್ಯೂಟು, ಡೈವರ್ಸು, ಮೇಂಟೆನೆನ್ಸು, ಬಾಳ್ವೆಗೆ ಬಾ ಅಂತ ಕರೆಯೋದು. ಒಬ್ಬನ ಬಾಳ್ವೆಕ್ಕೆ ಹೆಂಡತಿ ಬೇಡ ಅಂತಾನೆ, ಒಬ್ಬಾಕಿ ಗಂಡ ಅಂತ ಬೇಡ ಅಂತಾಳೆ. ಸೊ ಆ ಮಗ ಹೆಂಡತಿ ಬೇಕು ಅಂದರೆ ಅತ್ತೆ ಮಾವ ಬೇಡ ಅಂತಾನೆ, ಮಗಳು ಗಂಡ ಬೇಕು ಅಂದರೆ ಅತ್ತೆ ಮಾವ ಬೇಡ ಅಂತಾಳೆ, ಅತ್ತೆ ಮಾವ ಬೇಕು ಅಂದರೆ ಗಂಡ ಬೇಡ ಅಂತಾನೆ. ಸೊ ಈ ಡಿಸ್ಪ್ಯೂಟ್ಗಳನ್ನು ನೋಡಿ 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 ಸಾಕಾಗಿ ಹೋಗಿದೆ. ಅರೆ ಮದುವೆಯಾಗಿ 3 ತಿಂಗಳಿನಿಂದ ಹಿಡಿದು, ಮದುವೆಯಾಗಿ 2 ದಿವಸದಿಂದ ಹಿಡಿದು, ಮದುವೆಯಾದ 50 ವರ್ಷದವರು ಡೈವರ್ಸಿಗೆ ಬರ್ತಾರೆ. ಏನು ಮಾಡೋಣ? ಹೇಗೆ ಮಾಡೋದು ಇದನ್ನು? ಡೈವರ್ಸ್ ಮಾಡಿಸ್ಬೇಕು, ಜೀವನಾಂಶ ಕೊಡಿಸ್ಬೇಕು. ಜೀವನಾಂಶ ಆರ್ಡರ್ ಮಾಡಿಸಿರೋ ಅವನ ಗಂಡ ನಾನು ಓಡಿ ಹೋಗ್ತಾನೆ. ಇಲ್ಲಿ ಅವನೊಬ್ಬನು ವೀರೇಶನನು ಓಡೋಗ್ಬಿಟ್ಟಾನೆ. 70 ಎಕರೆ ಜಮೀನಿದೆ. ಈ ಜಮೀನಿದೆ ಅಂತ 2ನೇ ಹೆಂಡತಿ ಮದುವೆ ಆಗಿದ್ದಾನೆ, ಹೆಸರು ಹೇಳೋದು ಬೇಡ. ಅವನಿಗೇನೋ ದುಡ್ಡಿದೆ, ಪಾಪ ಆ ಮಗುಗೆ ದುಡ್ಡಿಲ್ಲ, ಹೆಂಡತಿಗೆ ದುಡ್ಡಿಲ್ಲ. ಓಡೋಗ್ಬಿಟ್ಟಾನೀಗ. ನಾವು ಪೊಲೀಸರಿಗೆ ನೇಸರಿ ಕಳ್ಸೋಣ. ಪೊಲೀಸರು ಹೋದಾಗ ಇಲ್ಲ ಅಂತಾರೆ. ಇಲ್ಲ, ಪೊಲೀಸರಿಗೆ ಏನಾರ ಸ್ವಲ್ಪ ಕೊಟ್ಟು ಇಲ್ಲಿ ನಡೆ ಇಲ್ಲ ಅಂತ ರಿಪೋರ್ಟ್ ಹಾಕ್ರಿ ಅಂತ ಹೇಳ್ತಾರೆ. ಎಲ್ಲ ಪೊಲೀಸರು ಆಗ ಮಾಡಲ್ಲ. ಯಾರ್ಯಾರು ಒಬ್ಬೊಬ್ರು ಹೋಗಿ ಅಲ್ಲಿ ಮನೆಯಾಗಿಲ್ಲ ಅಂತ ಬರ್ಕೊಂಬರ್ತಾರೆ. ಅದನ್ನು ನಾವಾಗಲಿ ಕೋರ್ಟ್ನರಾಗಲಿ ಹೋಗಿ ನೋಡೋಕ್ಕಾಗೋದಿಲ್ಲ. ಬರ್ರಿ ಎಲ್ಲರೂ ಚಾಕೊಡೆ ಬರ್ರಿ ಫ್ರೆಂಡ್ಸ್ ಆ್ಯಂಡ್ ಇಡೀ ಭಾರತ ದೇಶಭಕ್ತರು ಯಾರ ಭಾರತದಿಂದ ಹೊರಗದಿರಿ, ನಮ್ಮ ಇಂಡಿಯನ್ಸ್ ದುಡಿಯೋಕೆ ಹೊರಗಡೆ ಹೋಗಿದ್ದೀರಿ ಬೇರೆ ಬೇರೆ ವಿದೇಶದಲ್ಲಿ, ವಾರಿಂದ ಅಬ್ರಾಡ್, ಅವ್ರಿಗೂ ಸಹ ಬೆಳಗಿನ ನಮಸ್ಕಾರಗಳು. ನಮ್ಮ ನವೀನ್ ಕುಮಾರ್ ಡಿಒ ಬಂದರು. ನಮಸ್ಕಾರ ನವೀನ, ಬಾ ಚಾಕೊಡೆನ. ಶೇಖರ್ ಹಾಯ್ ಸರ್ ನಮಸ್ಕಾರ ಅಂದಾರ. ನಮಸ್ಕಾರಪ್ಪ ಶೇಖರ, ಬಾ ಚಾಕೊಡೆಂಬ. ನವಾಜುದ್ದೀನ್ ಸಾದಿಕ್ ಹಾಯ್ ಅವಜಿ. ವಾಲೇಕುಮ್ ಸಲಾಂ ಅವಜಿ, ಚಾಪಿ ಹೆಂಗೆ? ಆದ್ದರಿಂದ ಬಡತನ, ನಿರುದ್ಯೋಗ ತುಂಬಿ ತುಳುಕ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು 2013ರಿಂದ RSS, BJP ಇವ್ರನ್ನೆಲ್ಲ ನಾನು ಟೀಕಾ ಮಾಡ್ತಾ ಬಂದಿದ್ದೆ. ಈ ಟೀಕಾ ಮಾಡಿದ್ರಿಗೂ ಸಹಿತ ಹರ್ಷವರ್ಧನ್ ಹಿರೇಗೌಡರು ಮಾಡ್ತಾ ಇದ್ದಾರೆ. ನವಾಜುದ್ದೀನ್ ಸಿದ್ದಿಕ್ ಬಿಡದಿ ಟೌನ್ಶಿಪ್ ಬಗ್ಗೆ ಹೇಳಿ BJP ಕುಮಾರಸ್ವಾಮಿ ವಿರೋಧ ಮಾಡುತ್ತಿದ್ದಾರೆ. ಸರ್, ಅಲ್ಲಿ ಇಶ್ಯೂ ನೆಲ ಬೇಕು ನೆಲ ಬೇಡ ಅನ್ನೋ ಒಂದು ವಿಚಾರದೆ ಸರ್ಕಾರ ಅದರಿಂದ ಇದಾಗ್ತದೆ. ನಾನು ಮಾತಾಡೋದ್ರಿಂದ ನಾನು ರೈತರ ಪರ ಮಾತಾಡಲು, ಸರ್ಕಾರ ಪರ ಮಾತಾಡಲು ನನಗೆ ಒಂಥರ ಇದು ಮುಜುಗರ ಅನಿಸಿದೆ. ಅದು ಹೇಗೆ ಸರಿಯಾಗುತ್ತೆ, ಜನರ ಅಭಿಪ್ರಾಯದ ಮೇಲೆಗೆ ಸರ್ಕಾರ ನಡಿಬೇಕು ಅನ್ನೋದು ಒಂದು ಮಾತು ಹೇಳಬಲ್ಲೆ ಅಷ್ಟೇ. ಯಾಕಂದ್ರೆ ಅಲ್ಲಿ ಜನರ ಜೀವದ ಪ್ರಶ್ನೆ ಇದೆ, ಆಸ್ತಿಯ ಪ್ರಶ್ನೆ ಇದೆ, ಸರ್ಕಾರದ ಅಭಿವೃದ್ಧಿ ಪ್ರಶ್ನೆ ಇದೆ, ಕುಡಿಯುವ ನೀರಿನ ಯೋಜನೆ ಪ್ರಶ್ನೆ ಇದೆ. ಮಾರ್ನಿಂಗ್ ಹಾಲು ಕುಡಿಬೇಕು ಸರ್, ಇಲ್ಲಪ್ಪ ನನಗೆ ಚಾರು ಕೂಡ ಇದೆ. ಹರ್ಷವರ್ಧನ್ ಗೌಡ ಹಿರೇಗೌಡ್ರ ನಮಸ್ಕಾರ ರೀ ಹಿರೇಗೌಡ್ರ. ಮಹೇಶ್ ಗೌಡ ನಮಸ್ಕಾರಪ್ಪ. SBI ಸಬಿ ಸೂಪರ್ ಸರ್ ನಮಸ್ಕಾರ ಅಂದಿದ್ದಾರೆ. ನಮಸ್ಕಾರಪ್ಪ SBI. ಬನ್ನಿ ಎಲ್ಲರೂ ಚಾ ಕುಡಿಯೋಣ. ಫಾರಿನ್ಯಾಗಿದ್ದ ನನ್ನ ಆತ್ಮೀಯರು, ಸಂಬಂಧಿಕರು ಮತ್ತು ನನ್ನ ಫ್ಯಾನ್ಸ್, ಅಭಿಮಾನಿ ದೇವರುಗಳು ಇನ್ನೂ ಒಂದು ಹೆಜ್ಜೆ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ನಾನು. ನನಗೆ ನನ್ನ ತಂದೆ ದೇವರಾದರೆ 2ನೇ ದೇವರು ಡಾಕ್ಟರ್ ರಾಜ್ಕುಮಾರ್. ಅವ್ರನ್ನ ನೋಡೇ ನಾನು ಲಾಯರ್ ಆಗಿದ್ದು. ನ್ಯಾಯವೇ ದೇವರು ಸಿನಿಮಾ ನೋಡಿ ನಾನು ಇದಾದೆ. ರೈತರಲ್ಲಿ ಕೆಲಸ ಮಾಡ್ತಿದ್ದೆ. ವಕೀಲ್ ಸಾಬ್ ಬೂಸ್ಟ್ ಕುಡಿಬೇಕು. ರೋಡಲ್ಲಪ್ಪ ಅದು ಚಾ ಕುಡಿಯೋದು. ನಾರಾಯಣ ರಾಮಪ್ಪ ವಾಲ್ಮೀಕಿ RSS ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂದ್ರೆ, ನನ್ನ ಮನೆ ಮುರಿದಾರಲ್ಲ, ಇನ್ನೇನು ಬೇಕು? ನನ್ನ ಮನೆ ಮುರಿಯಕ್ಕೆ ಬಂದಿದ್ರಲ್ಲ RSSನರು, ಅಲ್ಲಿ ಬಲಿ ಮುರಿದವ ಸಾಯಿಸಿ ಬಿಡ್ತಿದ್ರು 21ಕ್ಕೆ. ಸಾಕಬೇಕ ಇನ್ನು ನಿನಗೆ? ರಿಜಿಸ್ಟರ್ ಮಾಡಿಲ್ಲ, ರಿಜಿಸ್ಟರ್ ಮಾಡದಂತ ಹೇಳಿ ಸಂಘಟನೆ, ನೋಂದಣಿ ಇಲ್ಲ, ಎಲ್ಲರಿಗೂ ಹೋಗಿ ಕಾನೂನು ಮಾತಾಡಕ್ಕೆ ಬರ್ತಾರೆ. ಅಂದ್ರೆ ಸಂವಿಧಾನದ ಕೆಳಗೆ ಒಲ್ಲರವರು. ಸಂವಿಧಾನಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತಾರೆ, ಪೊಲೀಸ್ ಪ್ರೊಟೆಕ್ಷನ್ ತಗೊಂತಾರೆ. ಪೊಲೀಸ್ ಯಾರು ಕೆಳಗದಾರೆ? ಸಂವಿಧಾನದ ಕೆಳಗದಾರೆ. ಆದ್ರಿಂದ ರಿಜಿಸ್ಟರ್ ಮಾಡಿಸ್ಬೇಕು RSSನವರು. ನನ್ನ ಜೀವ ಹೋದ್ರು ಐ ಡೋಂಟ್ ಕೇರ್.
ಗೌರಿ ಲಂಕೇಶ್ ಕೊಂದರಿಗೆಲ್ಲ ನಾನು ಹೆದರ್ತಾನ, ಮಹಾತ್ಮ ಗಾಂಧೀಜಿ ಕೊಂದರಿಗೆ ನಾ ಹೆದರ್ತಾನ, ದಬ್ಬಾಳಿಕೆ ಮಾಡೋರಿಗೆ ಹೆದರ್ತಾನ ನಾನು. ಸಮಾಜದಲ್ಲಿ ಭಾರತದ ಘನತೆ ಗೌರವ, ಭಾರತಾಂಬೆಯ ಮಕ್ಕಳು ಅಂದ್ರೆ ಭಾರತದ ಕಾನೂನಿನ ನೆಲದ ಜಲದ ಕಾನೂನಿನ ಕೆಳಗೆ ರಿಜಿಸ್ಟರ್ ಮಾಡಿಸ್ಬೇಕು. ನಮ್ಮ ವಕೀಲರ ಸಂಘಟನೆ ನೋಡಿ ನಾವು ರಿಜಿಸ್ಟರ್ ಮಾಡಿಸೀವಿ. ನನ್ನ ವಕಾಲತ್ತು ನಾನು ರಿಜಿಸ್ಟರ್ ಮಾಡಿಸಿದ್ದೀನಿ. ಅದರ ಕೆಳಗೆ ಮಹಾ ಅಹಂಕಾರದಿಂದ ಹೆಮ್ಮೆಯಿಂದ ನಾವು ವಾದ ಮಾಡ್ತಾ ಇದ್ದೀವಿ. ಆಲ್ ಜಜಸ್ ಇನ್ಕ್ಲೂಡಿಂಗ್ ದಿ ಆನರಬಲ್ ಹೈಕೋರ್ಟ್ ಜಸ್ಟಿಸ್ ಆಲ್ಸೋ ನಮಗೆ ಒಂದು ಇದನ್ನ ಮಾಡ್ತಾರೆ, ಆಹ್ವಾನ ಮಾಡ್ತಾರೆ, ವಕೀಲರು ಅಂತ ಗೌರವ ಕೊಡ್ತಾರೆ. ನಾವು ಅವ್ರನ್ನ ಪೂಜ್ಯನೀಯವಾಗಿ ನೋಡ್ತೇವೆ. ಜಜಸ್ ನಮಗೆ ಪೂಜ್ಯನೀಯವಾದರೆ ಅವರು ನಮ್ಮನ್ನ ಭಕ್ತರಿಗೆ ಎಷ್ಟು ಗೌರವ ಕೊಡಬೇಕು ಆ ರೀತಿ ನಮ್ಮನ್ನು ವಕೀಲರನ್ನ ನೋಡ್ತಾ ಇದ್ದಾರೆ. ನ್ಯಾಯಾಲಯ ನ್ಯಾಯಾಂಗ ಒಂದು ಪೂಜ್ಯ ಸ್ಥಾನ ಅದು. ಅಲ್ಲಿ ಮಹಾತ್ಮ ಗಾಂಧಿ ಫೋಟೋ ಇಟ್ಕೊಂಡವೆ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಫೋಟೋನ ಇಟ್ಕೊಂಡವೆ, ಈಗ ಅಂಬೇಡ್ಕರ್ ಫೋಟೋನು ಇಟ್ಕೊಂಡಿದ್ದಾವೆ. ಆದ್ರಿಂದ ನೀವೆಲ್ಲರೂ ಕಾನೂನಿಗೆ ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಇದನ್ನು 13ರಾಗ ನಾ ಎತ್ತಿದ್ದೆ. ಈಗ ಎಲ್ಲರೂ ಮಾತಾಡ್ತಾರ ಕಲ್ಯ ಮಲ್ಯ ನೀರವ್ ಮೋದಿ RSS ಈ ಕೇಸರಿ ಅದ್ರ ಬಗ್ಗೆ. ನಾವು ಬರೀ ಕೇಸರಿ ಬಿಳಿ ಹೆಸರು ಮಧ್ಯ ಇರುವ ಚಕ್ರ ಆ ಬಾವುಟ ನಂಬರ್. ನಾವು ಯಾವ ಬಾವುಟನ ನಂಬರ್ ಅಲ್ಲ. ಆದ್ರಿಂದ ನಮ್ಮ ಸಂವಿಧಾನ, ನಮ್ಮ ದೇಶದ ಧ್ವಜ ಏನಿದೆ, ನಮ್ಮ ದೇಶದ ರಾಷ್ಟ್ರಗೀತೆ ಏನಿದೆ, ವಿ ಶುಡ್ ರೆಸ್ಪೆಕ್ಟ್ ಆಲ್ ದಿ ಐಡಿಯಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 51A. ಆರ್ಟಿಕಲ್ 51A ಕೆಳಗೆ ನೋಂದು ಮಾಡಿಸ್ಕೊಳ್ರಿ. ಇಲ್ಲ ಅಂದ್ರೆ ನಿಮ್ಗೆ ಯಾರ ಕಾಸಿನ ಕಿಮ್ಮತ್ತು ಕೊಡೋದಲ್ಲ. ನೀವು RSS ಜಾಯ್ನ್ ಆಗಿ ಅದಕ್ಕಾಗ್ಬೇಕಲ್ಲಿ ಸಲಿಂಗ ಕಾಮ ಮಾಡಕ. ನಾನು ಸಲಿಂಗಿ ಆಗ್ಲೇ, ನಾನು ಜನ ಅಂತರಂಗ ನಾನಲ್ಲ. ಅಲ್ಲಿ ಹೋಗಿ ನೋಡ್ಕೊಂಬರ್ರಿ ಅಂದ್ರೆ ನಾನು ಹೋಗಿ ನೋಡ್ಕೊಂಡ ಸಿಕ್ಕಾಕೋರ್ಲೆ ಹೋಗೋ ಮರಿಯ. ನಮ್ಮ ಹೆಣನೂ ಹೋಗೋದಿಲ್ಲ ಅಲ್ಲಿ. BJPಗೆ RSSಗೆ ನನ್ನ ಹೆಣನೂ ಹೋಗೋದಿಲ್ಲ. ನಾನು ಸತ್ತರು ನನ್ನ ಹೆಣ ಅಲ್ಲಿ ಒಯ್ಬೇಡ್ರಿ ಅಂತ ಹೇಳ್ತೀನಿ. ಇನ್ನೇನೇನೋ ತಗೊಂಡು ನಿಮ್ಮ ಸಂಘಟನೆದಾಗ ಹೋಗಿ RSS ಇದ್ರಾಗ ಹೋಗಿ ಮರ್ಡರ್ ಮಾಡ್ಕೊಳ್ರಿ. ಹೆಂಗ ನಮ್ಮ ಪ್ರಿಯಾಂಕ್ ಖರ್ಗೆ ಅದರ ಕೇಸ್ ಮಾಡ್ತಾರೆ, ಓಟ್ರನ್ನ ತಗೊಂಡು ಹಾಕ್ತಾರೆ. ದಟ್ ಈಸ್ ದಿ ಗ್ರೌಂಡ್ ಫಾರ್ ಬ್ಯಾನ್ ದಿ RSS. ನನ್ನ ಹೆಣ ಹೋದ್ರೂ ಚಿಂತಿಲ್ಲ, ಬ್ಯಾನ್ ಮಾಡ್ರಿ RSS. ಏನ್ ಇವ್ರು ಹಾವಳಿ, ಏನ್ ಇವ್ರದ್ದು ದೌರ್ಜನ್ಯ? ರಿಜಿಸ್ಟ್ರೇಷನ್ ಮಾಡಿ ಕ್ಷಡ್ರಿ ಅಂದ್ರೆ ಇಲ್ಲದ ಮಾತಾಡ್ತೀರೇನು? ಎಲ್ಲ ಪ್ರೊಟೆಕ್ಷನ್ ಬೇಕು, Z+ ಪ್ರೊಟೆಕ್ಷನ್ ಬೇಕು. ಆ ಹುಡುಗರು ನಿರುದ್ಯೋಗಿಗಳು ಪಾಪ, ಡಿಗ್ರಿ ಆದ ಹುಡುಗರು ಅಲ್ಲಿ ಒಂದು ಹೋಟ್ಲಾಗ ಸಪ್ಲೈ ಮಾಡಕ್ ಬರ್ತಾರೆ ಪಾಪ. ನಾನು ಅವರಿಗೆ 50-100 ರೂಪಾಯಿ ಟಿಪ್ಸ್ ಕೊಟ್ಟು ಬರ್ತೇನೆ. ಸ್ಟಾರ್ ಹೋಟೆಲ್ ಸಪ್ಲೈ ಮಾಡ್ತಾರೆ. ರಾತ್ರಿ ಬೆಳಗ್ಗೆ ಹೋಗಿ ಫೀಸ್ ಕಟ್ತಾರ ಸಾಲಿಗೆ. ಓದಾಕ ಹುಡುಗರು, ಬಡವ್ರ ಮಕ್ಕಳು ಕೂಲಿ ಮಾಡಿ ಓದಿದಾರ, ನೌಕರಿ ಇಲ್ಲ. ಮೊನ್ನೆ ನೀಟ್ ಪರೀಕ್ಷೆದಾಗ ಎಕ್ಸಾಮ್ ಇದಾದ್ರಲ್ಲಿ 20 ಹೆಣ್ಣು ಹುಡುಗ್ರಿ, 20 ಹುಡುಗರ್ರಿ. ಎಂತೆಂಥ ಹುಡುಗಿಯರ ಸತ್ತು ಹೋದವ್ರಿ. ತಂದೆ ತಾಯಿಗೆ ಎಷ್ಟು ಕಷ್ಟ ರೀ. ಈ ದೇಶದಲ್ಲಿ ಆ ಹುಡುಗರು, ಸತ್ತು ಹುಡುಗರು ಪ್ರಧಾನಿ ಆಗ್ತಿದ್ರು, ಏನು ಮಂತ್ರಿ ಆಗ್ತಿದ್ರು, ಇಂದಿರಾ ಗಾಂಧಿ ಆಗ್ತಿದ್ರು, ಪ್ರಿಯಾಂಕಾ ಗಾಂಧಿ ಆಗ್ತಿದ್ರು, ಏನು ಮದರ್ ತೆರೇಸಾ ಆಗ್ತಿದ್ರು, ಏನು ಅಬ್ಬಕ್ಕ ರಾಣಿ ಆಗ್ತಿದ್ರು, ಝಾನ್ಸಿ ರಾಣಿ ಆಗ್ತಿದ್ರು, ಕಿತ್ತೂರು ಚೆನ್ನಮ್ಮ ಆಗ್ತಿದ್ರು. ಏನಾಗ್ತಿದ್ರು ಅವರು? ಅವರ ಸಾವು ಕೊಲೆ ಅಲ್ವಾ? ಅದು ಈ ಸರ್ಕಾರ ಮಾಡಿದ ಕೊಲೆ ಅಲ್ವಾ? ಆ ಮಾನ ಮರ್ಯಾದೆ ಇಲ್ಲದ ಆ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಬಿಸಾಕಿ ಹೋಗಕ್ಕೆ ಅವನಿಗೆ ದಾಡಿರ. ಇಷ್ಟು ಜೀವಹರಣ ಆದ್ರೆ ನಾಚಿಕೆಗಲ್ವಾ? ಫಾರಿನ್ ಟೂರ್ ಹೊಡೆದ್ಬಿಟ್ರೆ, ಗಿರಿ ಟೂರ್ ಹೊಡೆದ್ಬಿಟ್ರೆ ನಮ್ಮ ದೇಶ ಅಭಿವೃದ್ಧಿ ಆತ. ಎಲ್ಲಿರೋ ನಾವು? ಎಷ್ಟೋ ಮಂದಿ ತಿನ್ನಕ್ಕೆ ಊಟ ಇಲ್ಲ ರೀ, ಊಟ ಇಲ್ಲ. ಎಂತೆಂಥ ದೊಡ್ಡ ದೊಡ್ಡ ಹುಡುಗರು ಎಷ್ಟೆಷ್ಟು ಕಷ್ಟದಾಗದಾರ. 500-100 ರೂಪಾಯಿ ಊಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಎಣ್ಣೆ ಹೊಡೆದೋದು ಕಲ್ತಾರಂತೂ ಮುಗಿದೋದ್ ಕೆಲಸ. ಸ್ವಾಭಿಮಾನವನ್ನು ಬಿಟ್ಟು ವಿಚಾರ ಮಾಡ್ಬೇಕಾಗೈತಿ. ಆದ್ದರಿಂದ ನಾನು ಹೇಳಿದಂಥ ವಿಚಾರವನ್ನ ಇಡೀ ಸರ್ಕಾರ, ಇಡೀ ದೇಶಾದ್ಯಂತ ಈ ನೀಟ್ ಪರೀಕ್ಷೆಯಲ್ಲಿ ನೋವಿಗೊಳಗಾದಂಥ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿಂದನೇ ನಿಮ್ಮ ಒಂದು ಹೋರಾಟಕ್ಕೆ ನಿಮಗೆ ಬೆಂಬಲ ಇದ್ದೀನಿ. ನಿಮಗೆ ಎಲ್ಲರಿಗೂ ನೀಟ್ ಪರೀಕ್ಷೆಯಲ್ಲಿ ಒಳ್ಳೆಯದಾಗಲಿ, ಮುಂದೆ ನೀವು ಒಳ್ಳೊಳ್ಳೆ ಜಾಬ್ಗೆ ಹೋಗಲಿ, ತಂದೆ ತಾಯಿಯನ್ನು ಸಾಕ್ರಿ. ಆದಷ್ಟು ಸಂಯಮದಿಂದ ನೀವು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಇದ್ದು ಜಯಿಸಬೇಕು. ಸಾವು ಮುಖ್ಯ ಅಲ್ಲ ನಮಗೆ,
ಸಾವು ನಾವು ಆತ್ಮಾರ್ಪಣೆ ಮಾಡೋಣ ಅನ್ಬೇಕಾರೆ. ಯಾವಾದರೂ ರಣಹೇಡಿಗಳ ಸಂಘಟನೆ ಬಂದು ನಮ್ಮನ್ನು ಕೊಲ್ಲಿ, ಅದನ್ನು ನಾವಾಗಿ ಸಾಯಬಾರ್ದು. ಈ ದೇಶಕ್ಕೆ ಮಾದರಿಯಾಗಿ ಸಾಯಬೇಕು. ಸಾವಿನಲ್ಲೂ ಕೂಡ ನಮ್ಮದೊಂದು ಶಕ್ತಿ ಇರಬೇಕು. ಗೌರಿ ಲಂಕೇಶ್ ಸತ್ಲು ಎಷ್ಟು ಸದ್ದು ಮಾಡ್ತದೋ, ಇಡೀ ದೇಶಾದ್ಯಂತ ಸದ್ದು ಮಾಡ್ತು. ಅವನು ಯಾವನೋ ಉತ್ತರ ಪ್ರದೇಶ ಹೇಳಿದ ಒಬ್ಬ ಮಿನಿಸ್ಟ್ರು ಪತ್ರಕರ್ತರಿಗೆ, ಗೌರಿ ಲಂಕೇಶ್ ಕೊಂದದ್ದು ನಾವೇ, ನಿಮ್ಮನ್ನು ಕೊಂದ್ಬಿಡ್ತವೆ. ಇವು ಕೆಲವೊಂದು RSS ಹಾಕೋಕೆ ಒಂದು ರಾಜಕೀಯವಾಗಿ ನಮಗೆ ಓಟ್ ಬರ್ತಾವಂತ ಹೋಗೋ ಭಕ್ತಿಯಿಂದ ಅಲ್ಲಿ ಹೋಗೋದು, ಚೆಡ್ಡಿ ಹಾಕೊಂಡು ಹೋಗ್ಬಿಡ್ತಾವ. ರಾಜಕೀಯದಾಗ MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು ಅಂತಂದೇಳಿ ಅದು ಕೆಲವೊಬ್ಬರಿಗೆ ಮಾತ್ರ ಉಪಯೋಗ ಆಗೈತಿ. ಈ ಶೋಭಕ್ ನಂತರಿಗೆ RSS ನೇರಿಂದ ಉಪಕಾರ ಆಗೈತಿ. ಅವರೆಲ್ಲ ಮಿನಿಸ್ಟರ್ ಮಾಡಿದ್ದಾರೆ, ಎಲ್ಲ ಅದರಿಂದ ಆಗಿದ್ದಾರೆ. ಆದ್ರೆ ಎಲ್ಲರಿಗೂ ಕೊಡೋದಲ್ಲ ಅವರು. ಈ CT ರವಿ ಇಂಥವ್ರಿಗಷ್ಟೇ, ಅಂತರ್ಗಷ್ಟೇ ಕೊಡೋದು. ಅಲ್ಲೆಲ್ಲ ಒಳಗೆ ನೆಗೋಸಿಯೇಷನ್ಸ್ ಎಲ್ಲ ನಡೆದಿರ್ತಾವ. ಆ ನೆಗೋಸಿಯೇಷನ್ ಪ್ರಕಾರ ಅವ್ರಿಗಿದೆ, ಸರ್ ನೀವು ರಾಜ್ಯಾದ್ಯಂತ ನಿಮ್ಮದೇ ಆದ ಸಂಘಟನೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ರಾಜ್ಯಾದ್ಯಂತ ನಾನು ಸಂಘಟನೆ ಅಂದ್ರೆ ಅಭಿಮಾನಿಗಳವರು. ಸಂಘಟನೆ ನಾನು ಮಾಡಿಲ್ಲ, ನಾನು ರಿಜಿಸ್ಟರ್ ಆಗಿಲ್ಲ, ನಾನು ಸಂಘಟನೆ ಮಾಡೋದೂ ಇಲ್ಲ. ನನ್ನ ಅಭಿಮಾನಿಗಳವರು. ಈಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ರಿಜಿಸ್ಟರ್ ಆಗಿದೆ, ಹೌದಾ? ಇವೆಲ್ಲವೂ ಖಾಸಗಿ, ಇವು ರಿಜಿಸ್ಟರ್ ಆಗಲೇಬೇಕು ಅಂತಿಲ್ಲ. ಅವ್ರು ಮಾಡ್ಕೊಂಡ. ವಿಷ್ಣುವರ್ಧನ್ ಸಂಘ ರಿಜಿಸ್ಟರ್ ಆಗಿದೆ, ಡಾಕ್ಟರ್ ಅಂಬರೀಶ್ ಅವರ ಸಂಘಟನೆ ರಿಜಿಸ್ಟರ್ ಆಗಿದೆ, ಹೌದಾ? ಈಗ ಮತ್ತೆ ಇವ್ರು ಯಾಕೆ ರಿಜಿಸ್ಟರ್ ಮಾಡ್ಕೋಬಾರ್ದು? ನಮ್ಮ ವಕೀಲರ ಸಂಘಟನೆ ರಿಜಿಸ್ಟರ್ ಆಗಿದೆ. ಯಾವುದೇ ಸಂಘ ಸಂಸ್ಥೆಗಳ ಸಂಘ ಅಂತ ಹೆಸರು ಬಂದ ಕೂಡಲೇ ರಿಜಿಸ್ಟರ್ ಆಗಬೇಕು. ಯಾರ ವಕೀಲರು ಹೇಳಿದ್ರಂತ ರಿಜಿಸ್ಟರ್ ಆಗಬಾರ್ದು ಅಂತೇಳಿ. ರಿಜಿಸ್ಟರ್ ಆಗಲಿಲ್ಲ ಅಂದ್ರೆ ನೀವು ಯಾವ ಬೆನಿಫಿಟ್ ತಗೊಳಕ್ಕೋ ನೀವು ಯೋಗ್ಯರಲ್ಲ. ಸರ್ಕಾರದ ಬೆನಿಫಿಟ್ ಯಾವುದು ತಗೊಳಂಗಲ್ಲ. ಮೋಹನ್ ಭಾಗವತರಿಗೆ Z+ ಸೆಕ್ಯೂರಿಟಿ ಕೊಟ್ಟಿರೋದು ಯಾರ್ದು? ಕೇಂದ್ರ ಸರ್ಕಾರ ರೊಕ್ಕ ಎಲ್ಲಿಂದ ಬರ್ತತಿ? ನಮ್ಮದು ಅಂದ್ರೆ ಈ ದೇಶದ 140 ಕೋಟಿ ಜನದ್ದು. ಅಲ್ಲಿ ಇರೋದು ಒಬ್ಬ ವ್ಯಕ್ತಿಗೆ ಪೂಜ್ಯನೀಯವಾಗಿ ಮಾಡಕ್ಕಲ್ಲ. ಒಂದು 100 ಮಂದಿ ಬಂದೂಕೋ ಕಮಾಂಡೋಗಳು ಇಟ್ಕೊಂಡು ಹಿಂಗೆ ಹೋದ್ರಲ್ಲ. ಇಲ್ಲಿ ಯಾರನ್ನೂ ಕೊಲ್ಲಕ್ಕೆ ಇಷ್ಟ ಇಲ್ಲ ಜನಕ್ಕ, ಯಾರನ್ನೇ ಕೊಲ್ಲಕ್ಕೂ ಇಷ್ಟ ಅಲ್ಲ. ಸುಮ್ಮನೆ ಪಬ್ಲಿಸಿಟಿ ಮಾಡಕ. ಆದ್ರಿಂದ ತಾವುಗಳು ವಿದ್ಯಾರ್ಥಿಗಳು ಸಂಯಮದಿಂದ ನಡ್ಕೋಬೇಕು ಮತ್ತು ಈ ದೇಶಕ್ಕೆ ಮಾದರಿ ಆಗಬೇಕು. ಮುಂದೊಂದು ದಿನ ನೀವೇ ಸಹಿತ ಲೀಡರ್ ಆಗಿ ಈ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ನಿಮ್ಮೆಲ್ಲ ವಿದ್ಯಾವಂತರಲ್ಲಿ ವಿನಂತಿ ಮಾಡ್ಕೊಂತೀನಿ. ಈ ಅವಿದ್ಯಾವಂತರು ಪ್ರಧಾನಿಗಳಾಗಬಾರ್ದು, ವಿದ್ಯಾವಂತರು ಈ ವಿಧಾನಸೌಧಕ್ಕೆ ಹೋಗಬಾರ್ದು. ಆದ್ರೆ ವಿದ್ಯಾವಂತರು ಕೂಡ ಪ್ರಾಮಾಣಿಕತೆಯಿಂದ ನಡ್ಕೊಳ್ರಿ. ವಿದ್ಯಾವಂತರಲ್ಲೂ ಕೂಡ ಬಹಳ ಮಂದಿ ಚೀಟ್ ಮಾಡೋರಿದ್ದಾರೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಸೇರಿ ತಾವೆಲ್ಲರೂ ಚಾ ಕುಡಿದ್ರ ಅಥವಾ ಸೆರೆ ಕುಡಿದ್ರ? ಸರ್, ನೀನ್ ಸೆರೆ ಕುಡಿದು ಕಾಮೆಂಟ್ ಮಾಡಕತ್ತಿಲ್ಲೇ ಬೊಸಡಿಕೆ. ಇದು ಚಾನ ಸೆರೆನ? ಕಣ್ ಕಾಣ್ತವಲ್ಲೇ ಬೊಸಡಿಕೆ. ಬೆಳಗ್ಗೆ ಕುಡಿದ್ಬಿಟ್ಟಿಯ ನೀನು. ಯಾವನವ ಕಾಮೆಂಟ್ ಮಾಡ್ದ ನಂಗ ಚಾ ಕುಡಿದ ಸೆರೆ ಕುಡಿದ ಅಂತ? ತಡಿ ಇವನಿಗೆ. ಅರುಣ್ ಹೊನ್ನಪ್ಪಳವರ್, ಜೈ ವಕೀಲ್ ಜೈ ಕಾಂಗ್ರೆಸ್. ನಮಸ್ಕಾರಪ್ಪ ಅರುಣ್ ಹೊನ್ನಪ್ಪನವ್ರು. ಯಾಕೆ ನಾನು ಇವನು ಮಾಡಿದ್ದೆ, ಇವನು ಹಂಗಾದ ನಿನ್ನಂಗ.